ಜಿಲ್ಲಾಡಳಿತದ ಜಿಲ್ಲಾ ಪಂಚಾಯತ್ ಮುಂಭಾಗ ಸಮತಾ ಸೈನಿಕ ದಳ, ದಲಿತ ಸಂಘಟನೆಗಳ ಒಕ್ಕೂಟ, ಅಂಬೇಡ್ಕರ್ ಸೇನೆ ಎಲ್ಲ ನನ್ನ ಪ್ರಗತಿಪರರು ಇವತ್ತು ಕುತ್ಕೊಂಡು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಉದ್ದೇಶ ಅಂದ್ರೆ ಜಿಲ್ಲಾಧಿಕಾರಿಗಳಿಗೂ ದಲಿತರ ನಡುವೆ ಕಂದಕ ಸೃಷ್ಟಿಸಿ ಜಿಲ್ಲಾ ಆಡಳಿತಕ್ಕೂ ಮತ್ತು ದಲಿತರ ನಡುವೆ ವೈರುತ್ವ ಬೆಳೆಸಿರುವ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದಂತ ಶಿವಕುಮಾರ್ ಅವರು ಬಂದಾಗಿಂದ ಜಿಲ್ಲಾಡಳಿತ ಮತ್ತೆ ನಮ್ಮ ನಡುವೆ ಸಮನ್ವಯದ ಕೊರತೆಯಾಗಿ ಅವ್ರಿಗೆ ಬೇಕಾದಂತ ಗುತ್ತಿಗೆದಾರರನ್ನ ಇಟ್ಕೊಂಡು ಅವ್ರ ಸಂಬಂಧಿಕರನ್ನ ಎಂಟರ್ಪ್ರೈಸಸ್ ಮೂಲಕ ಸಮಾಜ ಕಲ್ಯಾಣ ಇಲಾಖೆ SC PTSP ಕೋಟ್ಯಾಂತರ ರೂಪಾಯಿ ಹಣವನ್ನ ಮಕ್ಕಳಿಗೆ ಪ್ರೈಸ್ ಮನಿ ಕೊಡ್ತಾ ಇಲ್ಲ, ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಮತ್ತೆ ಇಲ್ಲಿ ಬರುವಂತ ಹಾಸ್ಟೆಲ್ ಬರ್ಬೇಕಂತ ಕಾಟು ಬೆಡ್ ವ್ಯವಸ್ಥೆ ಮನೆಗೆ ಎಲ್ಲ ಬಿಲ್ಡಿಂಗ್ ರಿಪೇರಿಗೆ ಬರುವಂತ ಬಿಲ್ಡಿಂಗ್ ರಿಪೇರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಬಿಲ್ಡಿಂಗ್ ರಿಪೇರಿಗೆ ಹಾಕ್ಸಿ ಅಲ್ಲಿ ಲಕ್ಷಾಂತರ ರೂಪಾಯಿ ತನ್ನ ಹಿಂಬಾಲಕರನ್ನ ಇಟ್ಕೊಂಡು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಕಂಪ್ಯೂಟರ್ ಸೆಂಟರ್ ಆದೇಶ ಕೊಟ್ಟು ಆಫೀಸ್ ಕರ್ಸ್ಕೊಳ್ದಿರಾ ಬೆಂಗಳೂರಿನ ತನ್ನ ಮನೆ ಪಕ್ಕದಲ್ಲಿ ಕಂಪ್ಯೂಟರ್ ಸೆಂಟರ್ ತನ್ನ ಹಿಂಬಾಲಕರಿಗೆ ಆದೇಶ ನೀಡಿ ಕೋಟ್ಯಾಂತರ ರೂಪಾಯಿಯನ್ನ ಹಣ ಲೂಟಿ ಮಾಡಿ ದಲಿತರನ್ನು ವಂಚಿಸ್ತಾ ಇರೋರು. ಅವ್ರು ಏನನ್ನೋ ಮಾಡ್ಕೊಳ್ಳಿ, ನಮ್ ತೊಂದರೆ ಇಲ್ಲ. ಜಿಲ್ಲಾಡಳಿತ ಮತ್ತು ದಲಿತರ ನಡುವೆ ಪೊಲೀಸ್ ಇಲಾಖೆ ನಡುವೆ ಯಾವುದೇ ಸಭೆ ನಡೆಸ್ತಾ ಇಲ್ಲ. DC ಮೂಲಕನೂ ನಮ್ಮ ಎದುರಿಗೆ ಹೇಳೋದು ಜಿಲ್ಲಾಧಿಕಾರಿಗಳು ನಿಮ್ ಕಂಡ್ರೆ ಆಗಲ್ಲ ಅನ್ನೋದು, DC ಹೇಳೋದು ದಲಿತರು ಸಮಯ ಸರಿ ಇಲ್ಲ, ಹೋರಾಟ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ನಿಮ್ ವಿರುದ್ಧ ಅಂತ. ಮೊನ್ನೆ ಜಿಲ್ಲಾಧಿಕಾರಿಗಳು ಒಳ್ಳೆಯರಿದ್ದಾರೆ, ಉತ್ತಮ ಆಡಳಿತಗಾರಿದ್ದಾರೆ, ಒಳ್ಳೆ SP ಇದ್ದಾರೆ. ಅವರನ್ನ ಜಿಲ್ಲಾಡಳಿತಕ್ಕೆ ಸಮನ್ವಯ ಮಾಡಿ ಜಿಲ್ಲೆಗೆ ಸಮಾಜ ಕಲ್ಯಾಣ ಸಚಿವ ಇದ್ದಂಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅವರು ಸಮನ್ವಯ ಮಾಡದೆ ಜಿಲ್ಲಾಡಳಿತ ಮತ್ತು ನಮ್ಮ ನಡುವೆ ಕಂದಕ ಸೃಷ್ಟಿಸಿ ಭೇದ ಭಾವ ಮಾಡಿ ತನ್ನ ಸ್ವಜಾತಿಯವರಿಗೆ ಗುತ್ತಿಗೆ ನೀಡಿ ಕೋಟ್ಯಾಂತರ ರೂಪಾಯಿಯನ್ನ ಲೂಟಿ ಮಾಡ್ತಾ ಇರೋ ಅವನ ವಿರುದ್ಧ ತನಿಖೆ ಮಾಡಕ್ಕೆ ಸೂಕ್ತ ದಾಖಲಾತಿಗಳನ್ನು ನಾವು ಕೊಟ್ಟಿದ್ದೀವಿ. ಸಮಾಜ ಕಲ್ಯಾಣ ಇಲಾಖೆಯ JD ಶಿವಕುಮಾರ್ ವಿರುದ್ಧ ನಾವು ಸಮತಾ ಸೈನಿಕ ದಳದಿಂದ ಈ ದಿನ ಹೋರಾಟ ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಉದ್ದೇಶ ಏನಂತ ಹೇಳಿದ್ರೆ ಈ JD ಬಂದು ಸುಮಾರು 2 ವರ್ಷಗಳ ಹಿಂದೆ ಆಯ್ತು. ಈ 2 ವರ್ಷಗಳಿಂದ ಬಂದಾದ್ಮೇಲೆ ಈ JD ಇರುವಾಗಿಂದನೂ ಹಲವು ಹಗರಣಗಳು ನಡೆದಿದೆ. ಅದರಲ್ಲಿ ಹಾಸ್ಟೆಲ್ ಹಗರಣಗಳು, ಕಾಮಗಾರಿಕೆ ಹಗರಣಗಳು, ಅವರ ಸ್ನೇಹಿತರ ಎಂಟರ್ಪ್ರೈಸಸ್ಗಳ ಹೆಸರುಗಳಲ್ಲಿ, ಸಂಬಂಧಿಕರ ಎಂಟರ್ಪ್ರೈಸಸ್ಗಳಲ್ಲಿ ಬಿಲ್ಗಳನ್ನ ಕೆಲಸ ಮಾಡ್ದೇನೆ ಡ್ರಾ ಮಾಡ್ಕೊಂಡು, ಕಳ್ಳಾಟ ಆಡ್ಕೊಂಡು, ಲಂಚ ವಸೂಲಿ ಮಾಡ್ಕೊಂಡು, ಭ್ರಷ್ಟಾಚಾರ ಮಾಡ್ಕೊಂಡು ಈ ಜಿಲ್ಲಾ ಪಂಚಾಯತಿನಲ್ಲಿ ಬೀಡ್ಬಿಟ್ಟಿದ್ದಾನೆ. ಹಲವು ಬಾರಿ ಆಯುಕ್ತರಿಗೂ ಮಾನವ ಹಕ್ಕು ಸಂಪನ್ಮೂಲ ನಿನ್ನೆ ಕಳೆದ ಬಾರಿ ಬಂದಂತ SC/ST ಆಯೋಗದವರೆಗೂ ನಾವು ಕಂಪ್ಲೇಂಟ್ ದೂರು ಕೊಟ್ಟಿದ್ದೀವಿ. ಆ ದೂರಿನನ್ವಯ ಯಾವುದೇ ರೀತಿ ಕ್ರಮ ಆಗಿಲ್ಲ. ಈತ ಈ ಜಿಲ್ಲೆಯಿಂದ ತೊಲಗಬೇಕು. ಈತ ಬಂದಾಗಿನಿಂದಲೂ ನಾವು 2 ವರ್ಷದಿಂದನೂ ನಾವು ಅಂಬೇಡ್ಕರ್ ಜಯಂತಿ ಜಿಲ್ಲಾಡಳಿತದ ಜೊತೆ ಸೇರಿ ನಾವು ಮಾಡಿಲ್ಲ. ಯಾಕೆ ಅಂತ ಹೇಳಿ ದಲಿತರನ್ನ ಸೇರಿಸ್ಕೊಂಡ್ರೆ ಎಲ್ಲಿ ಸ್ಪೃಶ್ಯತೆ ಆಯ್ತದೆ, ನಮ್ಮನ್ನೆಲ್ಲ ಸೇರಿಸ್ಕೊಂಡ್ರೆ ಮೈಲಿಗೆ ಆಗ್ತದೆ ಅನ್ಬಿಟ್ಟು ಈತ ನಮ್ಮನ್ನೆಲ್ಲ ಬಿಟ್ಟು ನಮ್ಮನ್ನ 2 ಬಣ ಮಾಡಿ ಜಿಲ್ಲೆನಲ್ಲಿ ಈತ ಅಂಬೇಡ್ಕರ್ ಜಯಂತಿ ಮಾಡ್ತಾನೆ. ಆದ್ರೆ ಈ ವರ್ಷವಾದ ನಾವು ಅಂಬೇಡ್ಕರ್ ಜಯಂತಿ ನಾವೆಲ್ಲ ಒಟ್ಟಾಗಿ ಮಾಡುವ ಅಂತ ತಿಳ್ಕೊಂಡಿರುವಂತ ಸಂದರ್ಭದಲ್ಲಿ ಈತ 25 ದಿನಗಳ ಕಾಲ ತಾಯಿಗೆ ಹುಷಾರಿಲ್ಲ ಅನ್ಬಿಟ್ಟು, ಸಂಬಂಧಿಕರಿಗೆ ಹುಷಾರಿಲ್ಲ ಅನ್ಬಿಟ್ಟು ರಜಾ ಹಾಕಿ ಹೋಗ್ತಾನೆ. ರಜಾ ಹಾಕಿ ಹೋಗಿ ಬಂದಾಗಿನಿಂದನೂ ಈತ ನಾನು ರಜಾ ಹಾಕಿಲ್ಲ, DC ಅವರು ಹೇಳಿ ನನಗೆ ಕೊಟ್ಟಿದ್ದಾರೆ 1 ತಿಂಗಳ ಹಿಂದೆ, ನೀನು ರಜಾ ಹಾಕೊಂಡು ಹೊಂಟೋಗ್ಬಿಡು, ಇಲ್ಲಿ ಇರ್ಬೇಡ, ಇವರು ಕಂಡ್ರೆ ಮೈಲಿಗೆ ಆಗುತ್ತೆ, ಹಾಗೆ ಹೇಗೆ ಅಂತ DC ಸಾಹೇಬರು ಹೇಳಿದ್ರು ಅನ್ಬಿಟ್ಟು ಊಹಾಪೋಹ ಉತ್ತರಗಳನ್ನ ಹಲವು ಲೀಡರ್ಗಳು, ದಲಿತ ಮುಖಂಡರುಗಳಿಗೆ ಹೇಳ್ಕೊಂಡಿದ್ದಾನೆ. ಇದೆಲ್ಲ ಒಂದಲ್ಲ ಎರಡಲ್ಲ, ಅಕ್ಕಿ ಬೇಳೆ ಮಕ್ಕಳು ತಿನ್ನುವಂತ ಆಹಾರ ಪದಾರ್ಥಗಳು ಈತನ ಮನೆಗೆ ಹೋಗ್ತಾ ಇದೆ. ದಯಮಾಡಿ ಸರ್ಕಾರ ಈ ಕೂಡಲೇ ಕ್ರಮ ತಗೊಂಡು, ನಾನು ಈ ದಿನ ದೂರು ಕೊಡ್ತಾ ಇದ್ದೀನಿ. ಈ ದೂರಿನನ್ವಯ 21 ದೂರು ಉಲ್ಲೇಖ ಮಾಡಿ ನಾನು ದೂರು ಕೊಡ್ತಾ ಇದ್ದೀನಿ. ದಯಮಾಡಿ ಇದನ್ನ ಈತನ ಮೇಲೆ ತಗೊಂಡು ಶಿಸ್ತು ಕ್ರಮ ತಗೊಂಡು, ಏನು ನಿಮ್ಮ KCS ಆಕ್ಟ್ ಪ್ರಕಾರ ಮತ್ತೆ ಈ ಹಿಂದೆ ಸರ್ಕಾರದಿಂದ ನಿಯೋಜನೆ ಮಾಡಿ ತನಿಖಾಧಿಕಾರಿಗಳು ಬಂದಾಗ ತನಿಖಾಧಿಕಾರಿಗಳಿಗೂ ಯಾವುದೇ ರೀತಿಯ ಕಡತಗಳು ಕೊಟ್ಟಿಲ್ಲ. ಕಡತ ನಾಶ 2010 ಕಾಯ್ದೆ ಪ್ರಕಾರದಲ್ಲಿ ಕಡತ ನಾಶ ಮತ್ತೆ ಭ್ರಷ್ಟಾಚಾರ, ಲಂಚ ಭ್ರಷ್ಟ ಮತ್ತೆ ಈತನ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ನೀವು ಈತನ ಮೇಲೆ ಸೂಕ್ತ ಕ್ರಮ ಕೊಟ್ಟು ಈತನನ್ನ ಅಮಾನತ್ ಮಾಡಬೇಕು ಅಂತ ಈ ಮೂಲಕ ನಾವು ದಲಿತ ಸಂಘಟನೆಗಳಿಂದ ಮತ್ತು ಸಮತಾ ಸೈನಿಕಗಳಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಭೀಮ್. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.